ಯಾಕೆಂದ್ರೆ ಇಲ್ಲಿ ಇನ್ನೂ ಡಬಲ್ ರೋಡ್ ಆಗಿರ್ಲಿಲ್ಲ ಅವಾಗ. ನಾನು, ಗೀತಕ್ಕ, ಸುಜಾತಕ್ಕ ದೊಡ್ಡ ಮಗಳು ಎಲ್ಲ ನಾವೆಲ್ಲ ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಮವರೆಲ್ಲ ನಿಲ್ಲಿಸ್ತಾ ಇದ್ರಿ ಅಂಬಾಸಿಡರ್ ಕಾರ್. ಅವಾಗ ಯಾವ ಕಲರ್ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಬಹಳ ಅಂದ್ರೆ ಬಹಳ ಅಭಿಮಾನಿಗಳು, ಬಂಗಾರಪ್ಪಾಜಿಯವ್ರಿಗೆ ಅಷ್ಟೊಂದು ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳು. ಈಗ ಅದಕ್ಕೆ ಒಂದು ತೀರ್ಮಾನ ಮಾಡ್ಬಿಟ್ಟಿ, ನಾನು ಗೀತಕ್ಕ, ನನಗೆ ಗೀತಕ್ಕವ್ರು ಈಗ ನಮ್ಮ ತಂದೆಯವ್ರು ಯಾರು ಇಲ್ಲ, ಹೌದಾ? ಈಗ ನೀವೇ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದೀರಿ. ಗೀತಕ್ಕಂಗೆ ಏನ್ ಮಾಡ್ತೀರಿ ಚಪ್ಪಾಳೆ ಮೂಲಕ ಹೇಳ್ರಿ ನೋಡೋಣ. ಇವಾಗ ಬಹಳ ಸಂತೋಷ. ಸಮಯ ಜಾಸ್ತಿ ಇಲ್ಲ. ನಮ್ಮ ಭಾಷಣದಕ್ಕಿಂತ ಹೆಚ್ಚು ಶಿವಣ್ಣವ್ರ ಭಾಷಣ. ನನ್ನ ಕೆಲಸ MP ಚುನಾವಣೆ ಆದ್ಮೇಲೆ ನನ್ನ ಕೆಲಸ. ಇವಾಗ ಜಗದೀಶ್ ಅಣ್ಣವ್ರು ಕೆಲವು ವಿಚಾರ ಹೇಳಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ, ದಯವಿಟ್ಟು ಕ್ಷಮಿಸ್ಬೇಕು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಿಮ್ಮ ನೆಚ್ಚಿನ ಶಿವಣ್ಣವರೇ, ನಮ್ಮ ಭಾವ ಅವರೇ, ಚಪ್ಪಾಳೆ ಹೊಡಿಯಲ್ಲ, ನಮ್ಮ ಭಾವ ಕಡ್ರಿ ಅವರು, ಹೊಡಿರಿ ಒಂದು ಚಪ್ಪಾಳೆ. ನಿಮ್ಮ ಮಡಿಲಿಗೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಹಾಕಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರೇ ನನ್ನ ಅಕ್ಕ. ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸಚಿವನಾಗಿ ಉಸ್ತುವಾರಿ ಇರಮ್ಮ ಅಮ್ಮ ಒಂದ್ ನಿಮಿಷ ಇರಿ. ನನಗೆ ಎಲ್ಲ ಫಂಕ್ಷನ್ಗೆ ಹೋದಾಗ ನಾನು ಎಲ್ಲೇ ಹೋದ್ರು ಬಹಳ ಖುಷಿ ಆಗ್ತದೆ. ಮುಂಚೆ ಎಲ್ಲ ಅಷ್ಟೊಂದು ಜನರು ಹೆಣ್ಮಕ್ಳು ಬರ್ತಿರ್ಲಿಲ್ಲ ನಾಯಕರೇ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇಬ್ರು ಅವಳಿ ಜೋಳಿ ಇದ್ದಂಗೆ ಇಲ್ಲಿ ನಾಯಕರು ಎಂತ ಹೆಸರು ಮರೆತು, ಚಿನ್ನ ನಾಯ್ಕು ಮತ್ತೆ ಜಯ ನಾಯ್ಕು, ಇವರಿಬ್ರು ಬಂಗಾರಪ್ಪ ಅವ್ರಜೋರು ಅವಳಿ ಜೋಳಿ ಬ್ರದರ್ಸ್ ಇದ್ದಂಗೆ. ಇಬ್ರು ಬ್ರದರ್, ಅಣ್ಣ ತಮ್ಮ ನೋಡ್ರಿ. ಪಾಪ ಧರ್ಮ್ ಸಿಂಗ್ ಅವ್ರಿಗೆಲ್ಲ ಓಡಿಸ್ಬಿಟ್ಟಿದ್ರಿ ನೀವು. ಈಗ ಅದೇ ಪಕ್ಷದಲ್ಲಿ ಹುಷಾರಾಗಿರ್ರಿ ನೀವು. ಸ್ವಲ್ಪ ಕೂರ್ರಿ. ಬಹಳ ಸಂತೋಷ. ಒಂದು ಫಂಕ್ಷನ್ 500 ಅಣ್ಣವ್ರು ಹೇಳಿದ್ದು ಶ್ರೀನಿವಾಸರೇ ನಿಜ. ನಮ್ಮ ತಂದೆಯವರೆಲ್ಲ ನೆನ್ಪು ಮಾಡ್ಕೊಳ್ಳೋರು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಬರೋರು ಮುಂಚೆ. ಈಗ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಕೂತ್ಕೊಂಡಿದ್ರು. ಗೀತಕ್ಕನ್ ಪರವಾಗಿ ಬರ್ತಾ ಇದಾರೆ. ಇನ್ನೊಂದು ಸಿದ್ದರಾಮಯ್ಯ ಅವ್ರ ಸರ್ಕಾರದ ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗೈತಿ, ಅದನ್ನ ಹೇಳ್ರಿ. ಅದಕ್ಕೆ ಅವರು ಗ್ಯಾರಂಟಿ ಇವತ್ತು ಹೊರಟಿದ್ದಾರೆ. ಇದು ಆಗ್ಬೇಕು. ಒಂದ್ ನಿಮಿಷ, ಅಲೋ, ಒಂದ್ ನಿಮಿಷ ಇರ, ಒಂದ್ ನಿಮಿಷ ಸುಮ್ಮನಿರ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿ, ಚುನಾವಣೆ ಪೂರ್ವಕವಾಗಿ ಈ ಕಡೆ ಭಾಗದಲ್ಲಿ ನೀವು ಹೆಚ್ಚು ನಮಗೆ ಸಹಕಾರ ಮಾಡಿಲ್ಲದೆ ಇರ್ಬೋದು ಶ್ರೀನಿವಾಸ್ ಅವರಿಗೆ. ಆದ್ರೆ ಒಂದು ನೀವು ದಯವಿಟ್ಟು ನೆನ್ಪಿಡ್ಕೊಳ್ಬೇಕಾಗತ್ತೆ, ಮನೆಗೂ ಕೂಡ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ವಿ, ಹೌದಮ್ಮ? ಅಲ್ಲೆಲ್ಲ ಹೌದಾ? ನಿಮಗೆಲ್ಲ ಡೌಟ್ ಇತ್ತು, ಏನು ಗ್ಯಾರಂಟಿ ಇವ್ರೇನು ಸುಳ್ಳು ಹೇಳ್ತಾರ ಏನು ಅಂತ ಹೇಳಿ. 2,000 ರೂಪಾಯಿ ಅಕ್ಕಿ ಕೊಡ್ತಕ್ಕಂಥದ್ದು, ಶಕ್ತಿ ಯೋಜನೆಯಲ್ಲಿ ನೀವೆಲ್ಲರೂ ಫ್ರೀಯಾಗಿ ಓಡಾಡ್ತಕ್ಕಂಥದ್ದು. ಇವತ್ತು ಬಂಗಾರಪ್ಪಾಜಿಯವರು ಈ ರಾಜ್ಯದಲ್ಲಿ ರೈತರ ಪಂಪ್ ಸೆಟ್ಗೆ ಫ್ರೀಯಾಗಿ ಪಂಪ್ ಸೆಟ್ಗೆ ವಿದ್ಯುತ್ ಶಕ್ತಿ ಕೊಟ್ಟರು. ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯವರು ನಿಮ್ಮ ಮನೆ ಬೆಳಕನ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ಬಿಡ್ರಿ ನೋಡಿ.